ಸುಮಾರು 390 ಕೋಟಿ ಡ್ರಗ್ಸ್ ಮೌಲ್ಯ ಮಾಡುವಂಥ ಡ್ರಗ್ಸ್ ಸಿಕ್ಕಿರುವಂಥದ್ದು. ಅದರ ಒಂದು ಫ್ಯಾಕ್ಟ್ರಿ ಕೂಡ ಬೆಂಗಳೂರಿನಲ್ಲಿ ಸಿಕ್ಕಲಿಲ್ಲ, ಬೆಂಗಳೂರಂಥ ನಗರದಲ್ಲೇ ಇಲ್ಲ. ಆ ವ್ಯಾಪ್ತಿ ಇನ್ಸ್ಪೆಕ್ಟರ್ ತಳವಾರ್ ಕೇವಲ 12-13 ಗಂಟೆ, ಕೆಲವು ಗಂಟೆಗಳಲ್ಲಿ ಅವರ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗುತ್ತೆ. ಸಾರಿ, ಅವ್ರನ್ನ ಅಮಾನತ್ ಮಾಡಿದ್ದು ಕ್ಯಾನ್ಸಲ್ ಆಗುತ್ತೆ ಅಂದರೆ ಅಮಾನತ್ ಮಾಡಿದ್ದು ಯಾಕೆ? ಅದರ ಪ್ರಾರಂಭದಲ್ಲಿ ಏನೋ ದೊಡ್ಡ ಜಾಲವನ್ನು ಭೇದಿಸ್ತೇವೆ ಅಂತ ಹೊರಟಂಥ ಪೊಲೀಸರು ಆಮೇಲೆ ಜನ ಇವತ್ತು ಮರೆತೇ ಹೋಗೋ ರೀತಿಯಲ್ಲಿ ಆ ತನಿಖೆ ಎಲ್ಲಿಗೆ ಬಂತು, ಎಲ್ಲೋಯ್ತು ಅಂತ ಎಲ್ಲಿ ಹಳ್ಳ ಹಿಡಿಸಿದರೂ ಗೊತ್ತಿಲ್ಲ. ಅಂತಾರಾಷ್ಟ್ರೀಯ ಜಾಲ, ಅಂತಾರಾಷ್ಟ್ರೀಯ ವಿಧ್ವಂಸಕ ಶಕ್ತಿಗಳು ಈ ಡ್ರಗ್ಸ್ ಹಿನ್ನೆಲೆಯಲ್ಲಿರುವಂಥ ಸಾಧ್ಯತೆಗಳು ಬಹಳ ನಿಚ್ಚಳವಾಗಿದೆ. ಸುಮಾರು 390 ಕೋಟಿ ಡ್ರಗ್ಸ್ ಮೌಲ್ಯ ಮಾಡುವಂಥ ಡ್ರಗ್ಸ್ ಸಿಕ್ಕಿರುವಂಥದ್ದು. ಅದರ ಒಂದು ಫ್ಯಾಕ್ಟ್ರಿ ಕೂಡ ಬೆಂಗಳೂರಿನಲ್ಲಿ ಸಿಕ್ಕಲಿಲ್ಲ, ಬೆಂಗಳೂರಂಥ ನಗರದಲ್ಲೇ ಇಲ್ಲ. ಅಂಥದ್ದೊಂದು ಮೈಸೂರು ನಗರದಲ್ಲಿ, ಅದು ವರ್ತುಲ ರಸ್ತೆಯಲ್ಲಿ ಅದು ಪತ್ತೆಯಾಗಿದ್ದು ಬಹುಶಃ ಆಶ್ಚರ್ಯಕರ ಸಂಗತಿ. ಇನ್ನೂ ಬಹುದೊಡ್ಡ ಆಶ್ಚರ್ಯಕರ ಸಂಗತಿ ಅಂದರೆ ನಮ್ಮ ಮೈಸೂರಿನ ಪೊಲೀಸರಿಗೆ ಇದು ವಿಚಾರ ಗೊತ್ತಾಗದೇ ಇರೋ ರೀತಿಯಲ್ಲಿ ಮಹಾರಾಷ್ಟ್ರ ಪೊಲೀಸರು ಬಂದು ಇದು ಭೇದಿಸುವಂಥ ಸಂದರ್ಭ ಬಂದಿದ್ದು ನಿಜಕ್ಕೂ ನಮ್ಮ ಸರ್ಕಾರ ತಲೆ ತಗ್ಗಿಸಬೇಕಾದಂಥ ವಿಚಾರ ಇದು, ನಮ್ಮ ಪೊಲೀಸ್ ವ್ಯವಸ್ಥೆ ಕೂಡ. ಯಾಕೆಂದರೆ ಸರ್ಕಾರದಲ್ಲಿ ಗುಪ್ತದಳ, ಕ್ರಿಮಿನಲ್ ಅಪರಾಧದ ದಳಗಳು, CCB ಇವೆಲ್ಲವೂ ಕೂಡ ಸಂಪೂರ್ಣ ನಿಷ್ಕ್ರಿಯ ಆಗಿಬಿಟ್ಟಿದೆ. ಈಗ ಭಾಳ ದೊಡ್ಡ ಆತಂಕಕಾರಿ ಬೆಳವಣಿಗೆ ಇದು, ಒಂದು ಡ್ರಗ್ ಜಾಲ. ಬಹುಶಃ ಮೈಸೂರಿನ ಮೂಢ ಹಗರಣದ ನಂತರ ಬಹುಶಃ ಹಗರಣಗಳ ನಗರ ಅನ್ನೋ ರೀತಿಯಲ್ಲಿ ಇವತ್ತು ಅದಕ್ಕಿಂತ ದೊಡ್ಡ ಹಗರಣ ಇದು, ಭಾಳ ಗಂಭೀರವಾದದ್ದು. ಇವತ್ತು ಡ್ರಗ್ಸು ಎಷ್ಟು ಕುಟುಂಬಗಳನ್ನು, ಎಷ್ಟು ಯುವಕರನ್ನು, ಎಷ್ಟು ಯುವಜನರನ್ನು ಇವತ್ತು ಬಲಿ ತೆಗೆದುಕೊಳ್ತಾ ಇದೆ ಅಂತಕ್ಕಂಥದ್ದು ಆತಂಕಕಾರಿ ಬೆಳವಣಿಗೆ. ಇಷ್ಟು ದೊಡ್ಡ ಮಾಫಿಯಾ ಮತ್ತು ಡ್ರಗ್ಸ್ ಫ್ಯಾಕ್ಟ್ರಿ ರಾಜಾರೋಷವಾಗಿ ಮೈಸೂರಿನಲ್ಲಿ ನಡೀತಾ ಇದೆ ಅಂತಂದರೆ ಇದಕ್ಕೆ ಕಾಣದ ಕೈಗಳ ಪ್ರಭಾವಿಗಳ ಒಂದು ಹಿನ್ನೆಲೆ ಇರಲೇಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮತ್ತು ಜನಗಳ ಭಾವನೆ. ಬಹುಶಃ ಅದಿಲ್ಲ ಅಂದಿದ್ರೆ ಆ ವ್ಯಾಪ್ತಿ ಇನ್ಸ್ಪೆಕ್ಟರ್ ತಳವಾರ್ ಇವ್ರನ್ನ ಮಾನ್ಯ ಆಯುಕ್ತರು ಸರಿನಪ್ಪ ಇಲ್ಲ ಲಕ್ಷ್ಮೀಕಾಂತ್ ತಳವಾರ್ ಕೇವಲ 12-13 ಗಂಟೆ, ಕೆಲವು ಗಂಟೆಗಳಲ್ಲಿ ಅವರ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗುತ್ತೆ. ಸಾರಿ, ಅವ್ರನ್ನ ಅಮಾನತ್ ಮಾಡಿದ್ದು ಕ್ಯಾನ್ಸಲ್ ಆಗುತ್ತೆ ಅಂದರೆ ಅಮಾನತ್ ಮಾಡಿದ್ದು ಯಾಕೆ, ರದ್ದು ಮಾಡಿದ್ದು ಯಾಕೆ ಅನ್ನೋ ಸ್ಪಷ್ಟನೆಯನ್ನು ಮೈಸೂರು ಪೊಲೀಸ್ ಆಯುಕ್ತರು ಸಾರ್ವಜನಿಕರಿಗೆ ಹೇಳಬೇಕು. ಅವ್ರ ವ್ಯಾಪ್ತಿಯಲ್ಲಿ, ಒಬ್ಬ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ, ಮೈಸೂರು ನಗರದಲ್ಲಿ ಇಂಥ ಒಂದು ಡ್ರಗ್ ಮಾಫಿಯಾ, ಇಂಥ ಒಂದು ಡ್ರಗ್ ಫ್ಯಾಕ್ಟ್ರಿ ನಡೀತಾ ಇದೆ ಅಂತಂದರೆ ಅದು ಅತ್ಯಂತ ಗಂಭೀರವಾದ ವಿಚಾರ. ಆದರೆ ಪ್ರಾರಂಭದಲ್ಲಿ ಏನೋ ದೊಡ್ಡ ಜಾಲವನ್ನು ಭೇದಿಸ್ತೇವೆ ಅಂತ ಹೊರಟಂಥ ಪೊಲೀಸರು ಆಮೇಲೆ ಜನ ಇವತ್ತು ಮರೆತೇ ಹೋಗೋ ರೀತಿಯಲ್ಲಿ ಆ ತನಿಖೆ ಎಲ್ಲಿಗೆ ಬಂತು, ಎಲ್ಲೋಯ್ತು ಅಂತ ಎಲ್ಲಿ ಹಳ್ಳ ಹಿಡಿಸಿದರೂ ಗೊತ್ತಿಲ್ಲ. ಬಹುಶಃ ಪೊಲೀಸರನ್ನು, ಪೊಲೀಸ್ ಆಯುಕ್ತರನ್ನು ಕಾಣದ ಕೈಯೊಂದು ಹಿಡಿದು ಕಟ್ಟು ಹಾಕಿರುವಂಥ ಪರಿಸ್ಥಿತಿ ಇರುವಂಥ ಅನುಮಾನ ವ್ಯಕ್ತ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಇದು ಅಂತಾರಾಷ್ಟ್ರೀಯ ಜಾಲ, ಅಂತಾರಾಷ್ಟ್ರೀಯ ವಿಧ್ವಂಸಕ ಶಕ್ತಿಗಳು ಈ ಡ್ರಗ್ಸ್ ಹಿನ್ನೆಲೆಯಲ್ಲಿರುವಂಥ ಸಾಧ್ಯತೆಗಳು ಬಹಳ ನಿಚ್ಚಳವಾಗಿದೆ. ಯಾಕೆ ಅಂತೇಳಿದರೆ ಕೊರಿಯರ್ನಲ್ಲಿ ಡಾರ್ಕ್ ವೆಬ್ ಮೂಲಕ ಡ್ರಗ್ಸ್ ಸರಬರಾಜು ಆಯ್ತಾಯಿತು. ಪೊಲೀಸ್ನವರು ಯಾಕೆ ಇದರ ಮೇಲೆ ನಿಗಾ ಇಟ್ಟಿಲ್ಲ? ಇವತ್ತು ಅದಾದ ನಂತರ ಕೋಟ್ಯಾಂತರ ರೂಪಾಯಿ ಮೌಲ್ಯದ MDMA ಪೌಡರು ಮೈಸೂರಿಗೆ ಯಾವ ರೀತಿ ಬಂತು, ಯಾವ ಮೂಲದಿಂದ ಬಂತು, ಇದರ ವಿರುದ್ಧ ತನಿಖೆ ಏನಾಗಿದೆ? ಇದು ಹಳ್ಳ ಹಿಡಿಲಿಕ್ಕೆ ಬಿಡೋ ಪ್ರಶ್ನೆನೇ ಇಲ್ಲ. ಆ ದೃಷ್ಟಿಯಿಂದ ಮಾನ್ಯ ರಾಜ್ಯಪಾಲರಿಗೆ ನಾವು ಇಷ್ಟರಲ್ಲೇ ಮನವಿ ಸಲ್ಲಿಸೋರಿದ್ದೀವಿ, ಒತ್ತಾಯ ಮಾಡೋರಿದ್ದೀವಿ. ಇದು ಅತ್ಯಂತ ಗಂಭೀರವಾದ ಕರ್ನಾಟಕದ ಸಂಸ್ಕೃತಿಯನ್ನು, ಮೈಸೂರಿಗರ ಬದುಕನ್ನು, ವಿದ್ಯಾರ್ಥಿಗಳು ಮತ್ತು ಯುವಜನರ ಬದುಕನ್ನು ಹಿಂದೆ ಇಪ್ಪಿ ಮಾಡುವಂಥ ಕೋಟಿ ಲೆಕ್ಕವಿಲ್ಲದೆ ಇರುವಷ್ಟು ಇವತ್ತು 390 ಕೋಟಿ ಆಗಿದೆಯೋ, ಸಾವಿರಾರು ಕೋಟಿ ಇದೆಯೋ ಇದರಿಂದ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಈಗ ತನಿಖೆ ಪ್ರಕಾರ 390 ಕೋಟಿ ಅಂತ ಬಂದಿದೆ. ಇದರಿಂದ ಸಾವಿರಾರು ಕೋಟಿ ಇವತ್ತು ಡ್ರಗ್ಸ್ ಮಾಫಿಯಾ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಾಧ್ಯತೆ ಇದ್ದು
ಇದು ದೇಶವನ್ನು ವಿಧ್ವಂಸಕಗೊಳಿಸ್ತಕ್ಕಂಥ, ನಮ್ಮ ಯುವಶಕ್ತಿಯನ್ನು ನಿಷ್ಕ್ರಿಯಗೊಳಿಸ್ತಕ್ಕಂಥ, ಆ ಮೂಲಕ ಭಾರತವನ್ನು ದುರ್ಬಲಗೊಳಿಸ್ತಕ್ಕಂಥ ವ್ಯವಸ್ಥಿತ ಪಿತೂರಿ ವಿದೇಶಿ ನೆಟ್ವರ್ಕ್ ಇದರಿಂದ ಇರೋವಂಥ ಸಾಧ್ಯತೆ ಇರೋದ್ರಿಂದ ರಾಷ್ಟ್ರೀಯ ತನಿಖಾ ದಳಕ್ಕೆ ಇದನ್ನು ವಹಿಸಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇದನ್ನು ಮೈಸೂರಿನ ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಇಲ್ಲಿ ಜಿಲ್ಲಾಡಳಿತ ಸಚಿವರು ಕೂಡ ಇದೇ ಜಿಲ್ಲೆಯವರು. ಇಷ್ಟೊಂದು ಲೀಲಾಜಾಲವಾಗಿ ರಾಜಾರೋಷವಾಗಿ ಇವತ್ತು ಇದು ನಡೀತಾ ಇದೆ ಅಂತ ಹೇಳಿದರೆ, ಇದಕ್ಕೆ ಈ ಬಗ್ಗೆ ಯಾವುದೇ ಸ್ಪಷ್ಟನೆ ಕೂಡ ಇವತ್ತವರೆಗೆ ಸರ್ಕಾರದಿಂದ ಬರಲಿಲ್ಲ. ಇವತ್ತು ವಿಧಾನಸಭೆ ಉಭಯ ಸದನ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಜನಪ್ರತಿನಿಧಿಗಳು ಕೂಡ ಈಗಾಗಲೇ ಯದುವೀರ್ರವರು ಪಾರ್ಲಿಮೆಂಟ್ನಲ್ಲಿ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿದೆ. ಆದ್ದರಿಂದ ಡ್ರಗ್ ಮಾಫಿಯಾವನ್ನು ಬೇರು ಸಮೇತ ಕಿತ್ತೊಗೆಯುವಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಎಲ್ಲ ರೀತಿಯ ತನ್ನ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಬೇಕು. ಸರ್ಕಾರ ಸ್ವಯಂ ಪ್ರೇರಿತವಾಗಿ ಕೂಡ ಇದು ರಾಷ್ಟ್ರೀಯ ತನಿಖಾ ದಳಕ್ಕೆ ಇದನ್ನು ವಹಿಸ್ಕೊಡ್ಬೇಕು. ಬರೀ ನಮ್ಮ ಒತ್ತಾಯದ ಮೇಲೆ ರಾಜ್ಯಪಾಲರು ಮಧ್ಯ ಪ್ರವೇಶ ಮಾಡಬೇಕಂತಿಲ್ಲ. ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಬದ್ಧತೆ ಇದ್ದರೆ, ಡ್ರಗ್ ಸಿಕ್ಕಿರೋದು ಯಾವುದಾರ ಪಕ್ಷದವ್ರದ? ಯಾಕೆ ನೀವು ಇದರಲ್ಲಿ ಇಷ್ಟೊಂದು ಹಿನ್ನಡೆ ಮಾಡ್ತಾ ಇದ್ದೀರಿ? ತನಿಖೆಯಲ್ಲಿ ಪೊಲೀಸರ ಕೈಕಾಲನ್ನು ಯಾಕೆ ಕಟ್ಟಿಸ್ತಾ ಇದ್ದೀರಿ? ಯಾರು ಇದ್ರ ಹಿಂದೆ ಇರೋವಂಥವ್ರು? ಒಬ್ಬ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿ 24 ಅವರ್ಸಲ್ಲಿ ನೀವು ಕ್ಯಾನ್ಸಲ್ ಮಾಡ್ತೀರಿ ಅಂತಂದರೆ ಯಾವ ಕಾರಣ ಅನ್ನೋದನ್ನು ಸ್ಪಷ್ಟ ಮಾಡಬೇಕು. ಯಾರು ಮಾಡಿಸ್ತವ್ರು? ನೀವು ಮಾಡಿದ್ಯಾತಕ್ಕೆ, ರದ್ದು ಮಾಡಿದ್ಯಾತಕ್ಕೆ? ಅಂದರೆ ಇದರ ಹಿಂದೆ ಮೈಸೂರಿನ ಪ್ರಭಾವಿ ಶಕ್ತಿಯೊಂದರ ಕೈವಾಡ ಇದೆ. ಆ ಶಕ್ತಿ ಯಾವುದು ಅನ್ನುವುದನ್ನು ಪತ್ತೆ ಹಚ್ಚುವಂತಹ, ಸತ್ಯಾಂಶವನ್ನು ಹೊರಚೆಲ್ಲುವಂಥ ಕೆಲಸ ನಮ್ಮ ಪೊಲೀಸರಿಂದ ಸಾಧ್ಯ ಆಗ್ತಾ ಇಲ್ಲ. ಡ್ರಗ್ಸ್ ಸಂಬಂಧಪಟ್ಟಂತೆ ಯಾರೋ ಪಾಪ ಪಾರ್ಕಲ್ಲಿ ಮಲಗಿದಂಥ ಇಂಥ ಡ್ರಗ್ಸ್ ಮಾಫಿಯಾಗೆ ಬಲಿಯಾಗಿರ್ತಕ್ಕಂಥ ಯಾರೋ ನತದೃಷ್ಟ ಒಂದಷ್ಟು ಡ್ರಗ್ಸ್ ಸೇವನೆ ಮಾಡಿರುವಂಥ ಒಂದಷ್ಟು ಜನನ ಕರ್ಕೊಂಬಂದು ನೀವು ಪೆರೇಡ್ ಮಾಡಿಸ್ಬಿಟ್ಟು ನಿಜವಾದಂಥ ಹಣ್ಣು ತಿಂದವನು ಓಡೋದ, ಸಿಪ್ಪೆ ತಿಂದವನು ಸಿಗಾಕಂಡ ಅನ್ನೋ ಥರದಲ್ಲಿ ಇದರ ಉತ್ಪಾದಕರು ಯಾರೋ, ಸಮಾಜದ ಭಯೋತ್ಪಾದನೆ ಮಾಡತಕ್ಕಂಥ, ಸಮಾಜವನ್ನು ಕಿತ್ತು ತಿನ್ನುವಂಥ, ನಮ್ಮ ಯುವಜನರ ಬದುಕನ್ನು ನಾಶ ಮಾಡುವಂಥ ಈ ಡ್ರಗ್ ಜಾಲದ ಹಿಂದೆ ಇರ್ತಕ್ಕಂಥ ಕಠೋರ ಕೆಟ್ಟ ಶಕ್ತಿ ಯಾವುದು ಅನ್ನುವುದನ್ನು ಪೊಲೀಸ್ ಇಲಾಖೆ ಇಷ್ಟೊತ್ತಿಗಾಗಲೇ ಪತ್ತೆ ಹಚ್ಚಿ ಹೇಳಬೇಕಾಗಿತ್ತು. ಈ ತನಿಖೆಯಲ್ಲಿ ಯಾವುದೇ ರೀತಿಯ ಪ್ರಗತಿ ಕಾಣದ ಒಂದು ಸೂಚನೆ ನಮಗೆ ಕಾಣ್ತಾ ಇದೆ. ಈ ದೃಷ್ಟಿಯಲ್ಲಿ ಇಡೀ ಮೈಸೂರು ನಗರದ ಪ್ರಶ್ನೆ ಇದು, ಮೈಸೂರು ನಾಗರಿಕರ ಪ್ರಶ್ನೆ, ಮೈಸೂರಿನ ಶಾಂತಿಯ ಪ್ರಶ್ನೆ, ಮೈಸೂರಿನ ಮಕ್ಕಳು, ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಇದಾಗಿರೋದ್ರಿಂದ ಸರ್ಕಾರ ಇದರಲ್ಲಿ ರಾಜಕಾರಣವನ್ನು ಬೆರೆಸದೆ, ಪ್ರಭಾವಿ ಶಕ್ತಿಗಳಿಗೆ ಮಣಿಯದೆ, ಅವರೆಷ್ಟೇ ದೊಡ್ಡ ಶಕ್ತಿಗಳಾಗಿದ್ದರೂ ಅವರನ್ನು ಎಳೆದು ತರಬೇಕು. ಅದನ್ನು ಎಳೆದು ತರುವಂಥ ಶಕ್ತಿ ನಿಮಗಿಲ್ಲ ಅಂದರೆ ಸ್ವಯಂ ಪ್ರೇರಿತರಾಗಿ ನೀವು ರಾಷ್ಟ್ರೀಯ ತನಿಖಾ ದಳಕ್ಕೆ NIAಗೆ ಕೊಡಬೇಕು. ನೀವು ಕೊಡದೇ ಇದ್ದರೆ ನಾವು ರಾಜ್ಯಪಾಲರನ್ನ ಮಧ್ಯಪ್ರವೇಶ ಮಾಡಿ ಅಂತ ಹೇಳಿ ಒತ್ತಾಯ ಮಾಡುವಂಥ ಸಂದರ್ಭ ಬರ್ತದೆ ಅಂತ ಹೇಳಿ ಇವತ್ತು ಈ ನಿಟ್ಟಿನಲ್ಲಿ ಮಾನ್ಯ ಆಯುಕ್ತರು, ಪೊಲೀಸ್ ಆಯುಕ್ತರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿರ್ಬೋದು. ಆದರೆ ಅವರ ಕೈ ಕಟ್ಟಿಸಿರುವಂಥ ಸಾಧ್ಯತೆಗಳು ಕೂಡ ಅಲ್ಲಗೆಳೆಯುವಂತಿಲ್ಲ. ಈ ನಿಟ್ಟಿನಲ್ಲಿ ವಸ್ತುಸ್ಥಿತಿ, ಇದರ ಪ್ರಗತಿ ಏನಿದೆ ಅನ್ನೋದನ್ನು ಸಾರ್ವಜನಿಕರಿಗೆ ತಿಳಿಸಬೇಕು. ಇದು ಯಾವುದೋ ಒಂದು ಭ್ರಷ್ಟಾಚಾರದ ಹಗರಣ ಅನ್ನುವುದಕ್ಕಿಂತ ಪ್ರತಿ ಮನೆಯ ಆತಂಕದ ಪ್ರಶ್ನೆ, ಪ್ರತಿ ಕುಟುಂಬದ ಆತಂಕದ ಪ್ರಶ್ನೆ, ಪ್ರತಿ ಶಿಕ್ಷಣ ಸಂಸ್ಥೆಗಳ ಆತಂಕದ ಪ್ರಶ್ನೆ, ಪ್ರತಿಯೊಬ್ಬ ವಿದ್ಯಾರ್ಥಿಯ ಭವಿಷ್ಯದ ಪ್ರಶ್ನೆ ಅನ್ನುವುದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಭವಿಷ್ಯದ ಭಾರತವನ್ನು ಬೇರು ಸಮೇತ ಕಿತ್ತೊಗೆಯುವಂಥ ರಾಷ್ಟ್ರ ವಿಧ್ವಂಸಕ ಶಕ್ತಿಗಳು ಇದರ ಹಿಂದೆ ಇರುವಂಥ ಎಲ್ಲ ಸಾಧ್ಯತೆಗಳು ಇರೋದರಿಂದ ಇದನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಬೇಕಂತಕ್ಕಂಥ ಒತ್ತಾಯವನ್ನು ಈ ಮೂಲಕ ಮಾಡ್ತಾ ಇದ್ದೀನಿ. ಬಂಧುಗಳೇ, ಹೇಳಿದ್ದೀನಿ, ಪೊಲೀಸ್ ಇಲಾಖೆ ಆಗಲಿ, CCB ಆಗಲಿ ಯಾರು ಏನು ತಲೆ ಕೆಡಿಸ್ಕೊಂಡಂಗಿಲ್ಲ. ಆ ದೃಷ್ಟಿಯಿಂದ ಇವತ್ತು ಮಾಧ್ಯಮದವರು ಕೂಡ ಇದ್ರ ಮೇಲೆ ಹೆಚ್ಚು ಬೆಳಕು ಚೆಲ್ಲಬೇಕು. ಮೈಸೂರಿನ ಮೂಡಾನಂತರ ಬಹುದೊಡ್ಡ ಹಗರಣ ಇವತ್ತು ಮೈಸೂರು ನಗರ ನಡೆದಿದೆ. ಇದು ಹಗರಣ ಅನ್ನುವುದಕ್ಕಿಂತ ನಮ್ಮ ಸಮಾಜವನ್ನು, ನಮ್ಮ ದೇಶವನ್ನು ಬೇರು ಸಮೇತ ಅಲುಗಾಡಿಸುವಂತಹ ವಿಧ್ವಂಸಕ ಕಾರ್ಖಾನೆಯೊಂದು ಇವತ್ತು ಮೈಸೂರಿನಲ್ಲಿ ಇತ್ತು ಅನ್ನುವುದನ್ನು ನೆನೆಸ್ಕೊಂಡ್ರೆ ನಮಗೆ ಆತಂಕ, ಭಯ ಆಗ್ತಾ ಇದೆ. ಆ ದೃಷ್ಟಿಯಲ್ಲಿ
ಇವತ್ತು ಸರ್ಕಾರ ಗಂಭೀರವಾಗಿ ಇದನ್ನು ತೆಗೆದುಕೊಳ್ಬೇಕು. ಇಲ್ಲದಿದ್ದರೆ ಈ ಸರ್ಕಾರದ ವ್ಯವಸ್ಥೆಯಲ್ಲಿ ಈ ಡ್ರಗ್ ಮಾಫಿಯಾಗಳ ಜಾಲ ಕೆಲಸ ಮಾಡ್ತಾ ಇದೆ. ಕೆಲವು ಪೊಲೀಸರ ಕುಮ್ಮಕ್ಕು ಕೂಡ ಇದಕ್ಕೆ ಇರುವಂಥ ಸಾಧ್ಯತೆಗಳಿದೆ. ಆ ದೃಷ್ಟಿಯಿಂದ ಇದನ್ನು ಗಂಭೀರವಾಗಿ ತಗೊಳ್ಳುವ.